ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಕೊತಲ್ವಾಡಿ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಂಡಿದೆ ಆ್ಯಂಡ್ ತುಂಬಾ ಒಂದು ಟ್ರೈಲರ್ ಮುಖಾಂತರವಾಗಿ ಸೌಂಡ್ ಮಾಡಿದಂಥ ಸಿನಿಮಾ. ಸೊ ನಾನು ಇವಾಗ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಹೇಗೆ ಅನಿಸ್ತು, ಏನು ಕತೆ ಇರೋ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಟ್ರೈಲರ್ ನೋಡಿದಾಗಲೇ ಅನಿಸಿತ್ತು ಒಂದು ಪ್ರಾಮಿಸಿಂಗ್ ಆಗಿ ಒಂದು ಟ್ರೈಲರ್ ಬಂದಿದೆ ಅನ್ನೋವಂಥದ್ದು. ಆ್ಯಂಡ್ ಸಿನಿಮಾನ ನೋಡೋದು ಕ್ಯೂರಿಯಾಸಿಟಿ ತುಂಬ ಜಾಸ್ತಿ ಮಾಡಿತ್ತು. ಮೊದಲಾಗಿ ಪೃಥ್ವಿ ಅಂಬರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಅವರ ಪ್ರೀವಿಯಸ್ ಸಿನಿಮಾಗಳನ್ನು ನಾವು ಅವ್ರನ್ನೆಲ್ಲ ಏನು ನೋಡಿರ್ತೀವಿ, ಸೊ ಅದು ಹೊರತುಪಡಿಸಿ ಬೇರೆ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪಕ್ಕಾ ಹಳ್ಳಿ ಹುಡುಗನ ಸ್ಟೈಲಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಕೊತಲ್ವಾಡಿ ಸಿನಿಮಾದಲ್ಲಿ ನನಗೆ ಒಂದು ಮೇನ್ ಆಗಿ ಸಿನಿಮಾ ಬಗ್ಗೆ ಒಂದು ಚಿಕ್ಕದಾಗಿ ಹೇಳಬೇಕು ಅಂದರೆ ಒಂದು ಮಾಫಿಯಾ ಅಂದರೆ ಒಂದು ಮರಳು ಮಾಫಿಯಾದಲ್ಲಿ ನಡೆಯುವಂಥ ಒಂದು ಘಟನೆ. ಸೊ ಅಲ್ಲಿ ಆಗುವಂಥ ಕೆಲವೊಂದು ರಾಜಕೀಯದ ಬದಲಾವಣೆ. ಸೊ ಮರಳು ಮಾಫಿಯಾದಿಂದ ಶುರುವಾಗಿ ಅದು ಒಂದು ರಾಜಕೀಯಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ತಗೊಳ್ಳುವಂಥದ್ದು. ಮತ್ತು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರನ್ನು ಒಂದು ವಿಭಿನ್ನವಾಗಿ ಒಂದು ಬಿಂಬಿಸಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಅಂದರೆ ಲೈಕ್ ತುಂಬಾ ಅವ್ರದ್ದೊಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು ಅಂದರೆ ಅವರು ಒಂದು ಫುಲ್ಲಾಗಿ ಆ ಒಂದು ಕ್ಯಾರೆಕ್ಟರ್ನ ಒಂದು ಸಖತ್ತಾಗಿ ಒಂದು ಫುಲ್ ಆಫ್ ಒಂದು ಕ್ಯಾರೆಕ್ಟರ್ನ ಒಂದು ಬಿಂಬಿಸಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ನಾವೆಲ್ಲ ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ಳೋದನ್ನು ನೋಡ್ತಾ ಇರ್ತೀವಿ. ಅವರ ಒಂದು ಕ್ಯಾರೆಕ್ಟರ್ಸ್ನ ನೋಡ್ತಾ ಇದ್ದಾಗ ಅವ್ರದ್ದೊಂದು ಖಡಕ್ ಒಂದು ರೋಲ್ ಏನು ನೋಡ್ತಾ ಇರ್ತೀವಿ ಕೆಲವೊಂದು ಸಿನಿಮಾಗಳಲ್ಲಿ. ಸೊ ಈ ಒಂದು ಸಿನಿಮಾದಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಒಂದು ಫುಲ್ ಆಫ್ ಒಂದು ರಗಡ್ ಆಗಿ ಒಂದು ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಅವ್ರು ಮಾಡುವಂಥ ಕೆಲವೊಂದು ರಾಜಕೀಯ ಪ್ಲ್ಯಾನ್ಸ್ಗಳು ತುಂಬಾ ಒಂದು ಸಿನಿಮಾದಲ್ಲಿ ಒಂದು ವಿಜುವಲ್ಸಲ್ಲಿ ನೋಡೋಕ್ಕೆ ತುಂಬಾ ಖುಷಿ ಕೊಡುತ್ತೆ. ಸೊ ನಂಗೆ ಪರ್ಸ್ನಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರದ್ದು ಒಂದು ಕ್ಯಾರೆಕ್ಟರ್ ನಂಗೆ ತುಂಬಾ ಒಂದು ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ಪೃಥ್ವಿ ಅಂಬರ್ ಅವರ ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ ಪಕ್ಕಾ ಹಳ್ಳಿ ಹುಡುಗನಾಗಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಆಗಿರ್ಬೋದು ಮತ್ತು ಪೃಥ್ವಿ ಅಂಬರ್ ಆಗಿರ್ಬೋದು. ಸೊ ಇವರಿಬ್ಬರ ಕಾಂಬಿನೇಷನ್ ಒಟ್ಟೊಟ್ಟಿಗೆ ಸಿನಿಮಾ ಸ್ಟಾರ್ಟಿಂಗಿಂದನೂ ಸಾಕ್ತಾ ಹೋಗುತ್ತೆ. ಈ ಒಂದು ಪ್ಯಾಟ್ರನ್ ಈ ಒಂದು ಸಿನಿಮಾದಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳನ್ನು ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ಗಳನ್ನು ತುಂಬ ಉತ್ತಮವಾಗಿ ಸೆಲೆಕ್ಷನ್ ಮಾಡಿಕೊಂಡಿದ್ದಾರೆ. ಬೇಸಿಕಲಿ ಸಾಂಗ್ ಆಗಿರ್ಬೋದು ಮತ್ತು ಸಾಂಗ್ ಜೊತೆಗೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು. ಓವರ್ ಆಲ್ ಒಂದು ರೀತಿಲಿ ಒಂದು ಎಂಟರ್ಟೈನ್ಮೆಂಟ್ ಮೂವಿ. ಆ್ಯಂಡ್ ಆಲ್ಸೋ ಈ ಒಂದು ಮೂವಿ ಒಂದು ಮಾಫಿಯಾ ಬಗ್ಗೆ ಮಾಡಿರುವಂಥದ್ದು ತುಂಬ ಸಿನಿಮಾಗಳು ನಾವು ನೋಡಿರ್ತೀವಿ. ಮರಳು ಮಾಫಿಯಾದ ಬಗ್ಗೆ ತುಂಬ ಸಿನಿಮಾಗಳು ಬಂದಿದೆ ಹೋಗಿದೆ. ಬಟ್ ಈ ಒಂದು ಸಿನಿಮಾದಲ್ಲಿ ಮರಳು ಮಾಫಿಯಾದ ಜೊತೆಗೇ ರಿಯಲಿಸ್ಟಿಕ್ ಆಗಿ ಅದ್ರ ಜೊತೆ ಹೇಗೆ ರಾಜಕೀಯ ಲಿಂಕ್ ಇರುತ್ತೆ ಅನ್ನುವಂಥದ್ದು, ಆ ಒಂದು ರಾಜಕೀಯಕ್ಕೆ ಸಂಬಂಧ ಹೇಗೆ ಪಡುತ್ತೆ ಅನ್ನುವಂಥದ್ದನ್ನು ಒಂದು ಉತ್ತಮವಾಗಿ ತೋರಿಸಿದ್ದಾರೆ. ಸೊ ನನಗೆ ಈ ಒಂದು ಸಿನಿಮಾದಲ್ಲಿ ಮೇನ್ ಇಷ್ಟ ಆಗಿದ್ದು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಮತ್ತು ಪೃಥ್ವಿ ಅವರಾಗಿರ್ಬೋದು, ಮತ್ತು ಕಾವ್ಯ ಅವ್ರದ್ದಾಗಿರ್ಬೋದು. ಸೊ ಅಲ್ಟಿಮೇಟ್ ಕಾಂಬಿನೇಷನ್ನು. ಎಲ್ಲ ಪಾತ್ರಗಳು ಈ ಒಂದು ಸಿನಿಮಾದಲ್ಲಿ ಅವ್ರದ್ದೇ ಆದಂಥ ಒಂದು ಜೀವನ ತುಂಬಿದ್ದಾರೆ ಈ ಒಂದು ಓವರ್ ಆಲ್ ಸಿನಿಮಾದಲ್ಲಿ. ಸೊ ಎಲ್ಲರೂ ಕೂಡ ಸಿನಿಮಾ ಹೋಗಿ ನೋಡಿ. ಒಂದು ಒಳ್ಳೆಯ ಒಂದು ಫ್ಯಾಮಿಲಿ ಎಂಟರ್ಟೈನ್ ಅಂತ ಮೂವಿ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಒಂದು ರೀತಿ ಲ್ಯಾಗ್ ಅಂತ ಅನ್ಸಲ್ಲ. ತುಂಬಾ ಒಂದು ಸ್ಮೂತಾಗಿ ಹೋಗುತ್ತೆ ಸಿನಿಮಾ. ಫಸ್ಟ್ ಹಾಫ್ ಆಗಿರ್ಬೋದು ಮತ್ತು ಸೆಕೆಂಡ್ ಹಾಫ್ ಆಗಿರ್ಬೋದು. ಸೊ ಫೈನಲಿ ಈ ಒಂದು ಟ್ರೈಲರ್ ನಾವೇನು ಎಕ್ಸ್ಪೆಕ್ಟ್ ಮಾಡಿ ಒಂದು ಟ್ರೈಲರ್ಗೆ ಒಂದೇನು ಪ್ರಾಮಿಸಿಂಗ್ ಕೊಟ್ಟಿತ್ತು, ಖಂಡಿತ ಆ ಪ್ರಾಮಿಸಿಂಗ್ನ ಫುಲ್ಫಿಲ್ಲನ್ನು ಮಾಡಿ ಕೊಟ್ಟಿದೆ ಈ ಸಿನಿಮಾ ನನಗೆ ಅಂತ ಹೇಳಿ ಇಷ್ಟಪಡ್ತೀನಿ ಓವರಾಲ್ ಆಗಿ. ಸೊ ಯಾರೆಲ್ಲ ಕೊತಲ್ವಾಡಿ ನೋಡಿಲ್ಲ, ಸೊ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ನೋಡಿ. ಆ್ಯಂಡ್ ನಿನ್ನೆ ಕೆಲವೊಂದು ಸಿಟೀಸ್ಗಳಿಂದ ಮೈಸೂರು ಮತ್ತು ಬ್ಯಾಂಗ್ಳೂರು ಕೆಲವೊಂದು ಮಾಲ್ಗಳಲ್ಲಿ ಪ್ರೀಮಿಯರ್ ಶೋ ಕೂಡ ಆಗಿತ್ತು. ಸೊ ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆ ರಾಜ್ಯಾದ್ಯಂತ ತೆರೆಗೆ ಬಂದಿದೆ ಸಿನಿಮಾ. ಸೊ ಸಿನಿಮಾ ಹೋಗಿ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಒಂದು ಅತ್ಯದ್ಭುತವಾದಂಥ ಸಿನಿಮಾ. ಪೃಥ್ವಿ ಅಂಬರ್ ಅವರನ್ನು ನೀವು ಪ್ರೀವಿಯಸ್ ಸಿನಿಮಾ ನಾನು ಆಗಲೇ ಹೇಳಿದಾಗ ಆ ಸಿನಿಮಾದಲ್ಲಿ ಏನು ನೋಡಿರ್ತೀರ, ಸೊ ಹೊರತುಪಡಿಸಿ ಬೇರೆ ರೀತಿಯಲ್ಲಿ ನೋಡ್ಬೋದು. ಆಮೇಲೆ ರಾಜೇಶ್ ಸರ್ ಆಗಿರ್ಬೋದು, ಆಮೇಲೆ ಅವಿನಾಶ್ ಸರ್ ಆಗಿರ್ಬೋದು, ತುಂಬಾ ಒಂದು ಕ್ಯಾರೆಕ್ಟರ್ಸ್ಗಳು ಇಲ್ಲಿ ಬಂದು ಹೋಗುತ್ತೆ. ಬಟ್ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಅವ್ರದ್ದೇ ಆದಂಥ ಒಂದು ರೋಲ್ನ ಒಂದು ಅತ್ಯದ್ಭುತವಾಗಿ ಒಂದು ಫುಲ್ಲಾಗಿ ಒಂದು ಫಿಲಪ್ಪನ್ನು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ನೋಡಿದ್ರೆ ಸಿನಿಮಾ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಇನ್ನು ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.